ಸರ್, ಇದ್ರ ಜೊತೆಗೆ ಸಹಜವಾಗಿ ನೀವು ಕೂಡ ಮತ್ತೊಂದು ಸಿನಿಮಾ ಮಾಡುವಂಥ ಪ್ಲಾನ್ಗಳು ಕೂಡ ಇತ್ತು. ರಾಬರ್ಟ್ ದೊಡ್ಡ ಸಕ್ಸಸ್ ಕೊಟ್ಟಿತ್ತು. ಕಾಟೇರ ಸಕ್ಸಸ್ ಬಗ್ಗೆ ಮಾತಾಡುವಂಥದ್ದಾದ್ರೆ ಮತ್ತೆ ಕಾಟೇರ ಕಥೆನ ಮೊದಲು ನೀವೇ ಕೇಳಿದ್ದ ಅನ್ನುವಂತಹ ಒಂದು ಪ್ರಶ್ನೆ ಇದೆ ಸರ್. ಇರಲಿ ಸರ್, ಇವಾಗ ಅದೊಂಥರ ಮುಗಿದೋದ ಅಧ್ಯಾಯ. ಕಾಟೇರ ಟೈಟ್ಲು ರಿಜಿಸ್ಟರ್ ಮಾಡಿಸ್ತೋನು ಅವಾಗ ನಾನೇ, ಯಾಕಂದರೆ ದರ್ಶನ್ ಸರ್ಗೆ ಈ ಟೈಟ್ಲು ಇಷ್ಟ ಅಂತ ಹೇಳಿದರು. ಸೊ ಹಂಗಾಗಿ ನಾನು ಆವಾಗಲೇ ರಿಜಿಸ್ಟರ್ ಮಾಡಿಸಿಟ್ಟೆ. ಅದಾದಮೇಲೆ ಕತೆ ಅಂತ ಬಂದಾಗ ನಾವು ಕೂತ್ಕೊಂಡು ಕತೆ ಎಲ್ಲರೂ ಸೇರಿ ಒಟ್ಟಿಗೆ ಮಾಡಿದ್ವಿ ಅದನ್ನು. ಬಟ್ ಕಾರಣಾಂತರಗಳಿಂದ ಆಗಲಿಲ್ಲ, ತೊಂದರೆ ಇಲ್ಲ. ಇವಾಗ ಸಿನಿಮಾ ಚೆನ್ನಾಗಾಗಿದೆ, ನನಗೆ ಭಾಳ ಖುಷಿ ಇದೆ. ಅದು ಬರೀ ದರ್ಶನ್ ಸರ್ ಗೆಲುವು, ರಾಕ್ಲೈನ್ ಸರ್ ಗೆಲುವು, ತರುಣ್ ಅವ್ರ ಗೆಲುವು ಮಾತ್ರ ಅಲ್ಲ, ಅದು ನಮ್ಮ ಗೆಲುವು ಕೂಡ. ಯಾಕಂದರೆ ಇಂಡಸ್ಟ್ರಿಗೆ ಒಂದು ಶಕ್ತಿ ತುಂಬಿಕೊಡ್ತದೆ. ಇವಾಗ ಒಂಥರ ಸಪ್ಲಿಮೆಂಟ್ ಅಂತಾರಲ್ಲ, ಸಪ್ಲಿಮೆಂಟ್ ಎನರ್ಜಿ ಬಂದಂಗೆ ಆಯ್ತು ಇಂಡಸ್ಟ್ರಿಗೆ. ಇವಾಗ ಕಾಟೇರ ಚಿತ್ರದಿಂದ ಸಾಕಷ್ಟು ಥಿಯೇಟ್ರ್ಗಳು ರಿಓಪನ್ ಆಯಿತು. ಒಂದಷ್ಟು ಜನ ಥಿಯೇಟ್ರ್ಗಳವ್ರು ಖುಷಿ ಪಡ್ತಾರೆ. ಸರ್, ಜನ ನಾವು ಹೌಸ್ಫುಲ್ ಬೋರ್ಡ್ ನೋಡಿ ಸುಮಾರು ತಿಂಗಳಿಗೂ ವರ್ಷನೇ ಕಳೆದಿತ್ತು. ಬಟ್ ಇವಾಗ ಹೌಸ್ಫುಲ್ ಬೋರ್ಡ್ ನೋಡೋಕ್ಕೆ ಖುಷಿ ಆಗ್ತದೆ ಅಂತ. ಸಾಕು ಸರ್, ನಾನು ಹೇಳೋದಿಷ್ಟ, ಒಳ್ಳೇದು ನಮ್ಮಿಂದನೇ ಆಗಬೇಕು ಅನ್ನೋದಿಲ್ಲ. ಯಾರನೇ ಬರೋದಲ್ಲಿ ಏನು ಬರ್ದಿರ್ತದೆ ಅದೇ ಆಗೋದು. ಯಾರಿಂದನೂ ಒಳ್ಳೇದಾಯ್ತಲ್ಲ, ನನಗೆ ಅಷ್ಟೇ ಸಾಕು. ಸರ್, ಇದ್ರ ಜೊತೆಗೆ ಸಹಜವಾಗಿ ನೀವು ಕೂಡ ಮತ್ತೊಂದು ಸಿನಿಮಾ ಮಾಡುವಂಥ ಪ್ಲಾನ್ಗಳು ಕೂಡ ಇತ್ತು. ರಾಬರ್ಟ್ ದೊಡ್ಡ ಸಕ್ಸಸ್ ಕೊಟ್ಟಿತ್ತು. ಕಾಟೇರ ಸಕ್ಸಸ್ ಬಗ್ಗೆ ಮಾತಾಡುವಂಥದ್ದಾದ್ರೆ ಮತ್ತೆ ಕಾಟೇರ ಕಥೆನ ಮೊದಲು ನೀವೇ ಕೇಳಿದ್ದ ಅನ್ನುವಂತಹ ಒಂದು ಪ್ರಶ್ನೆ ಇದೆ ಸರ್. ಇರಲಿ ಸರ್, ಇವಾಗ ಅದೊಂಥರ ಮುಗಿದೋದ ಅಧ್ಯಾಯ. ಕಾಟೇರ ಟೈಟ್ಲು ರಿಜಿಸ್ಟರ್ ಮಾಡಿಸ್ತೋನು ಅವಾಗ ನಾನೇ, ಯಾಕಂದರೆ ದರ್ಶನ್ ಸರ್ಗೆ ಈ ಟೈಟ್ಲು ಇಷ್ಟ ಅಂತ ಹೇಳಿದರು. ಸೊ ಹಂಗಾಗಿ ನಾನು ಆವಾಗಲೇ ರಿಜಿಸ್ಟರ್ ಮಾಡಿಸಿಟ್ಟೆ. ಅದಾದಮೇಲೆ ಕತೆ ಅಂತ ಬಂದಾಗ ನಾವು ಕೂತ್ಕೊಂಡು ಕತೆ ಎಲ್ಲರೂ ಸೇರಿ ಒಟ್ಟಿಗೆ ಮಾಡಿದ್ವಿ ಅದನ್ನು. ಬಟ್ ಕಾರಣಾಂತರಗಳಿಂದ ಆಗಲಿಲ್ಲ, ತೊಂದರೆ ಇಲ್ಲ. ಇವಾಗ ಸಿನಿಮಾ ಚೆನ್ನಾಗಾಗಿದೆ, ನನಗೆ ಭಾಳ ಖುಷಿ ಇದೆ. ಅದು ಬರೀ ದರ್ಶನ್ ಸರ್ ಗೆಲುವು, ರಾಕ್ಲೈನ್ ಸರ್ ಗೆಲುವು, ತರುಣ್ ಅವ್ರ ಗೆಲುವು ಮಾತ್ರ ಅಲ್ಲ, ಅದು ನಮ್ಮ ಗೆಲುವು ಕೂಡ. ಯಾಕಂದರೆ ಇಂಡಸ್ಟ್ರಿಗೆ ಒಂದು ಶಕ್ತಿ ತುಂಬಿಕೊಡ್ತದೆ. ಇವಾಗ ಒಂಥರ ಸಪ್ಲಿಮೆಂಟ್ ಅಂತಾರಲ್ಲ, ಸಪ್ಲಿಮೆಂಟ್ ಎನರ್ಜಿ ಬಂದಂಗೆ ಆಯ್ತು ಇಂಡಸ್ಟ್ರಿಗೆ. ಇವಾಗ ಕಾಟೇರ ಚಿತ್ರದಿಂದ ಸಾಕಷ್ಟು ಥಿಯೇಟ್ರ್ಗಳು ರಿಓಪನ್ ಆಯಿತು. ಒಂದಷ್ಟು ಜನ ಥಿಯೇಟ್ರ್ಗಳವ್ರು ಖುಷಿ ಪಡ್ತಾರೆ. ಸರ್, ಜನ ನಾವು ಹೌಸ್ಫುಲ್ ಬೋರ್ಡ್ ನೋಡಿ ಸುಮಾರು ತಿಂಗಳಿಗೂ ವರ್ಷನೇ ಕಳೆದಿತ್ತು. ಬಟ್ ಇವಾಗ ಹೌಸ್ಫುಲ್ ಬೋರ್ಡ್ ನೋಡೋಕ್ಕೆ ಖುಷಿ ಆಗ್ತದೆ ಅಂತ. ಸಾಕು ಸರ್, ನಾನು ಹೇಳೋದಿಷ್ಟ, ಒಳ್ಳೇದು ನಮ್ಮಿಂದನೇ ಆಗಬೇಕು ಅನ್ನೋದಿಲ್ಲ. ಯಾರನೇ ಬರೋದಲ್ಲಿ ಏನು ಬರ್ದಿರ್ತದೆ ಅದೇ ಆಗೋದು. ಯಾರಿಂದನೂ ಒಳ್ಳೇದಾಯ್ತಲ್ಲ, ನನಗೆ ಅಷ್ಟೇ ಸಾಕು.